ವೆಲ್ಕಮ್ ಬ್ಯಾಕ್ ಟು ನನ್ನ ಕೃಷಿ ಚಾನಲ್ಗೆ. ನೋಡಿ, ಸುಮಾರು ಒಂದು ತಿಂಗಳು ಹಿಂದೆ ಮಾಡಿದ್ದೆ ಅಂತ ಅನಿಸ್ತದೆ ವಿಡಿಯೋ. ಪುನಃ ಇನ್ನೊಂದು ಬೇಗ ಒಂದು ತಿಂಗಳಲ್ಲೇ ಮಾಡ್ತಾಯಿದ್ದೇನೆ. ಅದಕ್ಕೊಂದು ಕಾರಣ ಇದೆ, ಹೇಳ್ತೇನೆ ಬನ್ನಿ ನೋಡೋಣ. ಮಳೆಗಾಲ ಪ್ರಾರಂಭ ಆಗಿದೆ, ಸಂಪೂರ್ಣವಾಗಿ ಮಾನ್ಸೂನ್ ಬರದೇ ಇದ್ದರೂ ಮಳೆಗಾಲ ಶುರುವಾಗಿದೆ. ಅಂದರೆ ನಿನ್ನೆ ಅಂತೂ ತುಂಬ ಮಳೆ ಬಂದಿದೆ, ರಾತ್ರಿ ಇಡೀ. ಮೊನ್ನೆ ಎಲ್ಲ ಮಳೆ ಇತ್ತು. ಮಾನ್ಸೂನ್ ಇನ್ನಷ್ಟೇ ಪ್ರಾರಂಭ ಆಗಬೇಕಾಗಿದೆ, ಇನ್ನೊಂದು 2 ದಿವಸದಲ್ಲಿ ಪ್ರಾರಂಭ ಆಗ್ತದೆ. ನೋಡಿ, ಈ ಗಿಡ ಕಪ್ಪು ತಲೆ ತುಂಬಿ ಹೊಡೆದು ಕಂಪ್ಲೀಟ್ ಹೋಗಿದೆ, ಆದರೆ ಅಡಿಗಡೆಯಿಂದ ಸುಳಿ ಬರ್ತಾ ಇದೆ. ನೋಡೋಣ ಇದು ಹೇಗೆ ರಿಕವರಿ ಆಗಿ ಮೇಲೆ ಬರ್ತದೆ ಅಂದ್ಕೊಂಡು. ನೋಡಿ, ಇಲ್ಲಿ ಇದ್ರ ಸುತ್ತ ಎಲ್ಲ ಗ್ರೀನ್ ಮೆಶ್ ಇತ್ತು, ಎಲ್ಲ ತೆಗೆದಿದ್ದೇನೆ. ಮಳೆಗಾಲ ಪ್ರಾರಂಭ ಆಗ್ತಾಯಿದೆ ಅಲ್ಲ, ಇನ್ನೊಂದು 4 ತಿಂಗಳು ಅದರ ಅಗತ್ಯ ಇರೋದಿಲ್ಲ, ಅದಕ್ಕೋಸ್ಕರ ತೆಗೆದಿದ್ದೇನೆ. ನೋಡಿ, ಇಲ್ಲಿ ನೋಡಿ ಗ್ಲಿರಿಸೀಡಿಯಾ ಮಳೆ ಬಂದ ನಂತರ ಮೊನ್ನೆ ತುಂಬ ಚಿಗುರ್ತಾ ಇದೆ ಬೇಗದಲ್ಲಿ. ಬಹುಶಃ ಕಳೆದ ಮಳೆಗಾಲದಲ್ಲಿ ಹಾಕಿದ್ದು ಈ ಸಲ ಮಳೆಗಾಲದಲ್ಲಿ ಚಿಗುರ್ತಾ ಇದೆ. ಬಹುಶಃ ಈ ಮಳೆಗಾಲ ಕಳೆಯುವಾಗ ಒಂದು ಹಂತಕ್ಕೆ ಹೋಗ್ಬೋದು ಅನ್ನಿಸ್ತಾ ಇದೆ. ಗ್ಲಿರಿಸೀಡಿಯಾ ಈ ಬಾಳೆ ಒಂದು ಎಲ್ಲೇ ಬಿದ್ದಿದೆ, ಏನಾಗ್ತದೆ ನೋಡಬೇಕಿನ್ನು. ಮಳೆಗಾಲದಲ್ಲಿ ಬದುಕಿದ್ರೆ ಮಳೆಗಾಲದಲ್ಲಿ ಮೇಲೆ ಬರಬೇಕು, ಇಲ್ಲದಿದ್ದರೆ ಗಾನ್ ಕೇಸ್ ಅದು. ಇದು ಗ್ಲಿರಿಸೀಡಿಯಾ ಕೆಲವು ನಾನು ಕತ್ತರಿಸಿದ್ದೇನೆ. ಪುನಃ ನನಗೆ ಗಿಡ ಮಾಡಲಿಕ್ಕೆ ಬೇಕಿತ್ತು, ಮತ್ತು ಅದು ಪುನಃ ಚಿಗುರಬೇಕಲ್ಲ, ತುಂಬ ದೊಡ್ಡದಾದ್ರೂ ಕಷ್ಟ, ಅದಕ್ಕೋಸ್ಕರ. ನೋಡಿ, ಇದು ತೆಂಗಿನ ಗಿಡ, ಇದು ತುಂಬ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ. ನೋಡಬೇಕು ಈ ಸತಿ ಮಳೆಗಾಲದಲ್ಲಿ ಹೇಗಾಗ್ತದೆ ಅಂತ. ನೋಡಿ, ಆಚೆ ಕಡೆ ಹೋಗೋಣ. ನೋಡಿ, ಇದೊಂದು ಗಿಡ ಯಾವಾಗಲೂ ಹಾಕಿದ್ದೆ, ಅದರಲ್ಲಿ ಹೋದಾಗಿತ್ತು. ಈ ಮಳೆ ಬಂದಿದ್ದೆ ಸರಿ ಚಿಗುರ್ಕೊಂಡಿದೆ. ನೋಡಿ, ಹಾಗೆ ತುಂಬ ಗಿಡಗಳೆಲ್ಲ ಚಿಗುರ್ಕೊಂಡಿದೆ ಸಣ್ಣ ಸಣ್ಣದಾಗಿ. ಇಲ್ಲಿ ನೋಡಿ, ಏಕೆ ಗಿಡ ನೋಡಿ, ಇದು ಹೈಬ್ರಿಡ್ ತೆಂಗಿನ ಸಸಿ. ನೋಡಿ, ಸುಳಿ ನಿಧಾನವಾಗಿ ಮೇಲೆ ಬರ್ತಾ ಇದೆ. ನೋಡಿ, ಮಧ್ಯದಲ್ಲಿ ಸೂಜಿ ಆಕಾರದಲ್ಲಿದೆ. ನೋಡಿ, ಚೆನ್ನಾಗಿ ಹೇಳ್ತಾ ಇದೆ. ಇದು ನೋಡಿ, ಇದು ಮರಗೆಣಸು ಮಳೆ ಬಂದ ನಂತರ ತುಂಬ ಚಿಗುರ್ಕೊಂಡಿದೆ. ನೋಡಿ, ನೋಡಿ ಗ್ಲಿರಿಸೀಡಿಯಾ ಹೇಗೆ ಬೆಳೆದಿದೆ ನೋಡಿ. ಮಳೆ ಬಂದು ಒಂದು 15 ದಿವಸ ಈಚೆಗೆ ಚಿಗುರದ್ದಿದ್ದು. ಆಚೆ ಕಡೆ ಕೂಡ ಇದು ಕೂಡ ನೋಡಿ, ಈಗೆಲ್ಲ ನಾನು ಮೆಶ್ ಎಲ್ಲ ತೆಗೆದಿದ್ದೇನೆ, ಗ್ರೀನ್ ಮೆಶ್ ಎಲ್ಲ. ನೋಡಿ, ತುಂಬ ವ್ಯೂ ಚೆನ್ನಾಗಿ ಕಾಣ್ತದೆ, ಎಷ್ಟು ಬೆಳೆದಿದೆ ಏನು ಅಂತ. ನೋಡಿ, ಇಲ್ಲಿ ಕೂಡ ಒಂದಿದೆ ಗ್ಲಿರಿಸೀಡಿಯಾ. ನೋಡಿ, ಎಲ್ಲ ತೋಡಿಗೆಲ್ಲ ಜಾಗ ಮಾಡಿ ಕೊಟ್ಟಿದ್ದೇನೆ. ನೋಡಿ, ಇಲ್ಲಿಂದ ವ್ಯೂ. ಮೊನ್ನೆಲ್ಲ ಸ್ವಲ್ಪ ಗಿಡ ಎಲ್ಲ ಪುನಃ ಸವರಿದೆ. ನೋಡಿ ಹೇಗಿದೆ. ನೋಡಿ, ಇವತ್ತಿನವರೆಗೆ ಸಾಧಾರಣ 1.5 ವರ್ಷ ಜಾಸ್ತಿ ಆಯಿತು. ಸುಮಾರು 19-20 ತಿಂಗಳಂತಲೇ ಹೇಳ್ಬೋದು. 20 ತಿಂಗಳ ತೋಟದ ದರ್ಶನ. ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಎರಡನೇ ಸಾಲು, ಮೂರನೇ ಸಾಲು, ನೋಡಿ, ಇಲ್ಲಿಂದ ಜೇನುತಟ್ಟೆ ಕಾಣ್ತಾ ಇದೆಯಲ್ಲ. ಮಳೆಗಾಲ ಪ್ರಾರಂಭ ಆಯಿತು, ಇನ್ನು ಜೇನು ಉತ್ಪಾದನೆ ಕಡಿಮೆ ಮಾಡ್ತದೆ. ಎರಡನೇ ಸಾಲಿದು. ಇದು ಬಾಳೆ ಸಣ್ಣದು ನೋಡಿ.
ಮೊನ್ನೆ ಹುರುಳಿ ತಂದು ಹಾಕಿದ್ದೆ, ಹುರುಳಿ ಬೀಜನ ಎಲ್ಲ ಬೆಳೀತಾ ಇದೆ. ಇದು ಮೊದಲೇ ಬೆಳ್ಕೊಂಡಿದ್ದು, ಹುರುಳಿ ಹೇಗೆ ಬೆಳೆದಿದೆ ನೋಡಿ. ಇನ್ನು ಎಲ್ಲದಕ್ಕೂ ಹುರುಳಿ ಹಾಕಿದ್ದೇನೆ ಚೆನ್ನಾಗಿ ಬೆಳೀಲಿ ಅಂತ, ಗೊಬ್ಬರ ಆಗಲಿಕ್ಕೋಸ್ಕರ. ಇದು ಕೊನೆಯಲ್ಲಿದ್ದು ಇರುವಂಥದ್ದು, ಹೇಗೆ ಬೆಳೆದಿದೆ ನೋಡಿ. ಎಲ್ಲ ಗ್ರೀನ್ ಮೆಶ್ ತೆಗೆದಿದ್ದೇನೆ ನೋಡಿ. ತೆಂಗಿನ ನೋಡಿ, ಕ್ಯಾಮರಾಕ್ಕೆ ಹೋಗ್ತಾ ಇದೆ ಒಳಗಡೆ. ಹತ್ತಿರ ಹೋದ ನಂತರ ಅದೇ ಅಲರ್ಟ್ ಕೊಡ್ತಿದೆ ನೋಡಿ, ಸೋಲಾರ್ ಕ್ಯಾಮರಾ. ಇದು ನೋಡಿ ತೆಂಗಿನ ಸಸಿ. ಗ್ಲಿರಿಸಿಡೆ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ, ಎತ್ತರ ಹೋಗಿದೆ. ಇದು ಹತ್ತಿರದಿಂದ ತೋರಿಸ್ತೇನೆ ವ್ಯೂ ನೋಡಿ. ಮೊನ್ನೆ ಕಡ್ದಿದ್ದೆ, ಪುನಃ ಬೆಳೆದಿದೆ. ಇದನ್ನು ಕೂಡ ಕಡ್ದಿದೆ ನೋಡಿ. ಇನ್ನು ಈ ಗ್ಲಿರಿಸಿಡೆ ಎಲ್ಲ ಬೆಳೀತಾ ಹೋಗ್ತದೆ. ಇನ್ನು ಗ್ಲಿರಿಸಿಡೆ ನಾನು ಬೆಳೆಸೋದು ಬೇಡ, ಅದರಷ್ಟೇ ಬೆಳೆಸಿದೆ. ಇನ್ನು ಕಡಿಯೋದನ್ನು ನೋಡಿದ್ದು ಸರಿ. ಇದು ಒಂದು ಹಂತಕ್ಕೆ ಬರಬೇಕಾದ್ರೆ 1.5 ವರ್ಷ ಬೇಕಾಯಿತು. ಅಡಿಕೆ ಸಸಿ ಇನ್ನೂ ಒಂದು ಹಂತಕ್ಕೆ ಬರಲಿಲ್ಲ, ಅದನ್ನೊಂದು ಬೆಳೆಸ್ಬೇಕಿನ್ನು. ಇನ್ನೂ 1 ವರ್ಷ ಕಷ್ಟಪಡಬೇಕಂತ ಅನಿಸ್ತದೆ ಐತೆ ನೋಡಿ. ಕಾಣ್ತಾ ಇದೆ, ಚಿಗುರಿದೆ. ಮಳೆಗಾಲದಲ್ಲಿ ಇನ್ನೂ ಸಹ ಚಿಗುರ್ಬೋದು ಸ್ವಲ್ಪ ಬೇಗ. ತೆಂಗಿನ ಸಸಿ ಬೆಳವಣಿಗೆ ಇನ್ನೂ ವೇಗವಾಗಿ ಆಗ್ಬೋದು ನೋಡಿ. ಬಾಳೆ ಸಣ್ಣದೊಂದು ಬಾಳೆಕೊನೆ ಬಿಟ್ಟಿದೆ ನೋಡಿ, ಜಾಸ್ತಿ ಇಲ್ಲ. 1 2 3 ಹಣ್ಣು ತೆಗಿದೆ ಅಷ್ಟೇ ನೋಡಿ, ಸಣ್ಣದಾಗಿ ಬಿಟ್ಟಿದೆ. ಇನ್ನೊಂದು ಆಚೆ ಕೂಡ ಒಂದು ಬಿಟ್ಟಿದೆ, ಒಟ್ಟಿಗೆ ಬಿಡ್ತಾ ಇದೆ ಪ್ರಾರಂಭದಲ್ಲಿ ನೋಡಿ. ಬಾಳೆ ಇದು 1 2 3 4 ಸಣ್ಣದಿದೆ. ಮೋಸ್ಟ್ಲಿ ಇದು ಶ್ರಾವಣದ ಹಾಗೆ ಬಾಳೆಕೊನೆ ಬಿಡ್ಬೋದು ಅನಿಸ್ತಾ ಇದೆ. ಮಳೆಗಾಲ ಎಲ್ಲ ತುಂಬ ಬೇಗ ಬೆಳೀತದೆ. ಇದನ್ನು ಅಡಿಕೆ ಸಸಿ ನೋಡಿ, ಚೆನ್ನಾಗಿದೆ. ಇದು ಹೇಳ್ತಾ ಇದ್ದಲ್ಲ ಯಾವಾಗಲೂ ಟಾಪ್ ಸಸಿ ಅಂತ ನೋಡಿ. ಆಚೆ ಕಡೆ ಇದು ಚೆನ್ನಾಗಿದೆ ನೋಡಿ. ಇದು ನನಗೆ ಇದು ಈಚೆ ಕಡೆ ತೋರಿಸಿ ಬರ್ತೇನೆ. ಇದು ಚಕ್ಕೆ ಗಿಡ ಚೂರು ಚಿಗುರ್ತಾ ಇದೆ ಮಳೆ ಬಂದ ನಂತರ. ನೋಡಬೇಕು, ಬುಡಕ್ಕೆ ಸ್ವಲ್ಪ ತರಕಾರಿ ವೇಸ್ಟ್ ಎಲ್ಲ ಹಾಕಿದ್ದೇನೆ ಇವತ್ತು. ಇಷ್ಟವರೆಗೆ 1.5 ವರ್ಷದಲ್ಲಿ ಏನೂ ಇಲ್ಲ ಬೆಳವಣಿಗೆ. ಇನ್ನೂ ನೋಡಬೇಕು ನೋಡಿ. ಬುಡದಲ್ಲಿ ಹಾಕಿದ್ದದು ತರಕಾರಿ ವೇಸ್ಟ್. ಅರಿಶಿನ ಎಲ್ಲ ಸ್ವಲ್ಪ ಹಾಕಿದ್ದು, ಈಗ ಮಳೆ ಬಂದಿದೆಯಲ್ಲ ಚಿಗುರ್ತಾ ಉಂಟು ನೋಡಿ. ಅರಿಶಿನ ಸಾಲಲ್ಲಿದೆ, ಅದು ಒಂದೇನೋ ಸ್ಯಾಂಪಲ್ ತೋರಿಸ್ತೇನೆ. ಜಸ್ಟ್ ಮೊಳಕೆ ಹೊಡೆದು ಹೊರಗಡೆ ಬರ್ತಾ ಇದೆ, ಮಳೆ ಬಂದಿದೆಯಲ್ಲ. ಇನ್ನೂ ಅದು ಅದಷ್ಟಕ್ಕೆ ಅದು ಬೇಕಲ್ಸೆ ನೋಡಿ, ಕಾಣ್ತಾ ಇದೆ. ಒಂದೊಂದು ಸಾಲಲ್ಲಿ ಬಂದಿದೆ, ಕಾಣ್ತಾ ಇದೆ ಅರಿಶಿನ. ಇದು ತುಂಬ ಸಾಲಲ್ಲಿದೆ, ಅಲ್ಲಿ ಕೂಡ ಕಾಣ್ತಾ ಇದೆ ನೋಡಿ. ಬೇರೆ ಸೀಡಿಯ ಚಿಗುರ್ತಾ ಇದೆ. ಬಹುಶಃ ಮಳೆಗಾಲ ಕಳೆಯ ಹೊತ್ತಿಗೆ ಒಂದು ಹಂತಕ್ಕೆ ಬರ್ಬೋದು ಇದೆಲ್ಲ ಈ ಸರ್ತಿ.